ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಶನಿವಾರ ನೈಟಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ನಾಳೆ ಸಂಡೇ ಇರೋದ್ರಿಂದ ಮನೆ ದೇವರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ರಾತ್ರಿನೇ ಅಡುಗೆ ಮನೆ ಕೆಲಸ ಏನೇನು ಇರುತ್ತೋ ಎಲ್ಲ ಕೆಲಸ ಕೂಡ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಪಾತ್ರೆಗಳಲ್ಲಿ ಇದ್ದಿದ್ದನ್ನೆಲ್ಲ ಸಿಂಕ್ ಹಾಕಿ ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡೆ. ಸೊ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಇನ್ನು ಸ್ಟವ್ ಕೂಡ ಉಳ್ಕೊಂಡಿತ್ತಲ್ವ, ಸೊ ಅದನ್ನು ಕೂಡ ಸೋಪ್ ಹಾಕಿ ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಎತ್ತಿಟ್ಟು ಆಮೇಲೆ ರಾತ್ರಿನೇ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡ್ರೆ ಸೊ ಬೆಳಿಗ್ಗೆ ಎದ್ದು ಕಸ ಹೊಡೆದು ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಸೊ ಮನೆ ದೇವ್ರಿಗೆ ಹೋಗ್ತಿದ್ದೀವಿ ಅಂದಾಗ ಬೇಗ ಎದ್ದೇಳಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಬೇಗ ಎದ್ದೇಳೋದಕ್ಕಾಗಲ್ಲ ಅಂದ್ಕೊಂಡು ರಾತ್ರಿನೇ ಎಲ್ಲ ಕೆಲಸ ಕೂಡ ಮುಗಿಸಿ ಆಮೇಲೆ ಮಲ್ಕೊಂಡೆ. ಸೊ ಬೆಳಗಿನ ಜಾವ 5:30ಗೆ ಎಚ್ಚರ ಆಯಿತು. ಸೊ 5:30ಗೆ ಎದ್ದಿದ ತಕ್ಷಣ ಮಿಕ್ಕಿದ ಕೆಲಸ ಏನೇನಿತ್ತು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಹಾಗೆ ಸ್ನಾನ ಕೂಡ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊತಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಪೂಜೆ ಮಾಡಿ ಹೋದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಹಂಗಾಗಿ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ನಮ್ಮ ಯಜಮಾನರು ತಿಂಡಿ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಬಿಕಾಸ್ ನನ್ನ ಮಗಳಿಗೆ ಟ್ರಾವೆಲ್ ಮಾಡಿದ್ರೆ ವಾಮಿಟ್ ಆಗುತ್ತೆ ಖಾಲಿ ಹೊಟ್ಟೆನಲ್ಲಿ ಟ್ರಾವೆಲ್ ಮಾಡಿಸೋದ್ರಿಂದ. ಸೊ ಹಂಗಾಗಿ ಅವಳಿಗೆ ತಿಂಡಿ ತಿನ್ನಿಸಿ ಆಮೇಲೆ ಹೊರಡೋಣ ಅಂತ ಹೇಳಿದ್ರು. ಸರಿ ಅಂತ ನಾನು ಕೂಡ ಬಿಸಿನೀರು ಕಾಯೋದಕ್ಕೆ ಇಟ್ಟು ಬಿಸಿನೀರು ಕೂಡ ಕಾಯಿಸ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ಅವರು ಕೂಡ ತಿಂಡಿ ತೊಗೊಬಂದರು. ಸೊ ತಿಂಡಿ ಕೂಡ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟ್ವಿ. ಸೊ ಹೊರಡೋಷ್ಟರಲ್ಲಿ ಆಲ್ರೆಡಿ 9 ಆಗಿತ್ತು. ಹಾಗೆ ಸೂರ್ಯ ಕೂಡ ಸಿಕ್ಕಾಪಟ್ಟೆ ಟಾರ್ಚ್ ಆಗ್ತಾ ಇದ್ದ. ಸರಿ ಇನ್ನೇನು ಮಾಡೋಣ, ಹೊರಡಲೇಬೇಕಲ್ವಾ. ಸೊ ಹಂಗಾಗಿ ರೆಡಿಯಾಗಿ ಮತ್ತೆ ಡೋರ್ಸ್ ಎಲ್ಲ ಲಾಕ್ ಮಾಡಿಕೊಂಡು ಮನೆಯಿಂದ ಹೊರಟ್ವಿ. ಸೊ ಮನೆಯಿಂದ ಹೊರಡೋಷ್ಟರಲ್ಲೇ 9:10 ಆಗಿತ್ತು. ಬಿಸಿಲು ಟೈಮ್ನಲ್ಲಿ ಬೇಗ ಹೊರಡೋಣ ಅಂತಲೇ ಅನ್ಕೋತೀವಿ, ಬಟ್ ಎಷ್ಟೇ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ರು ಲೇಟೇ ಆಗೋಯ್ತು. ಸೊ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಏನು ಮಾಡೋದು ಅಂತ ಯೋಚನೆ ಕೂಡ ಇತ್ತು. ಸರಿ ಹೊರಡೋಣ, ನೋಡೋಣ ಮುಂದೆ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಹೋಗೋಷ್ಟರಲ್ಲಿ ಬಸ್ ಕೂಡ ಸಿಕ್ತು ನಮಗೆ. ಹೋಗಿದ ತಕ್ಷಣ ಕೊಳ್ಳೇಗಾಲ ಬಸ್ಸು. ಸೊ ಅಲ್ಲಿಂದ ಮಳವಳ್ಳಿಗೆ ಹೋಗಿ ಇಳ್ಕೊಬೋದು ಅಂದ್ಕೊಂಡು ಹೊರಟ್ವಿ. ಸೊ ಸೀಟ್ ಕೂಡ ಒಂದು ಇರಲಿಲ್ಲ, ಬಟ್ ಕೊನೆಗೆ ನನಗೆ ನನ್ನ ಮಗಳಿಗೆ ಇಬ್ಬರಿಂದ ಒಂದು ಸೀಟ್ ಸಿಕ್ತು. ಸೊ ಅದರಲ್ಲೇ ಕೂತ್ಕೊಂಡ್ವಿ. ಸೊ ಅಲ್ಲಿಂದ ಮುಂದೆ ಹೋಗಾದ್ಮೇಲೆ ಆರೋಹಳ್ಳಿನಲ್ಲಿ ಯಾರೋ ಇಳ್ಕೊಂಡು, ಸೊ ಹಂಗಾಗಿ ನಮ್ಗೆ ಕೂಡ ಸೀಟ್ ಸಿಕ್ತು. ಸೊ ಕುತ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಸೊ ನನ್ನ ಮಗಳಿಗೆ ಸ್ವಲ್ಪ ವಾಮಿಟಿಂಗ್ ಆಯಿತು. ಸೊ ಹಂಗಾಗಿ ಅವಳನ್ನ ಸ್ವಲ್ಪ ಮೂಡ್ ಚೇಂಜ್ ಮಾಡೋದಕ್ಕೆ ಅಂತ ಅವಳಿಗೆ ಹತ್ರ ಸ್ವಲ್ಪ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಆಟ ಆಡಿಸಿದ್ವಿ. ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡು ಅವಳು ಆಟ ಆಡ್ತಾ ಇದ್ಲು. ಸೊ ನಾವು ಅದನ್ನು ನೀಟಾಗಿ ಗೆಸ್ ಮಾಡಿದಾಗ ಮುನ್ಸ್ಕೊಂಡು ಕುತ್ಕೊತಿದ್ಲು. ಸೊ ಏನು ಮಾಡೋಕ್ಕಾಗಲ್ಲ, ಸೊ ಮಕ್ಕಳಲ್ವಾ, ಅವ್ರ ಜೊತೆ ಆಟ ಆಡಲೇಬೇಕು. ಅವ್ರ ಮೂಡ್ನ ಚೇಂಜ್ ಮಾಡಬೇಕು ಅಂದರೆ ಆಟ ಆಡಲೇಬೇಕು. ಸೊ ಹಾಗೆ ಅವಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕುತ್ಕೊಂಡಿದ್ವಿ. ನನ್ನ ಮಗಳು ಮುನ್ಸ್ಕೊಂಡಾಗ ಅವಳನ್ನ ಸಮಾಧಾನ ಮಾಡೋದೇ ದೊಡ್ಡ ಟಾಸ್ಕು ನನಗೆ, ನಮ್ಮ ಯಜಮಾನ್ರಿಗೆ. ಸೊ ಅವಳು ಸಮಾಧಾನ ಆಗ್ತಿರ್ಲಿಲ್ಲ. ಸರಿ ಇನ್ನೇನು ಮಾಡೋದು, ಅಲ್ಲಿ ಇಳ್ಗಿದ ತಕ್ಷಣ ತಿಂಡಿ ಕೊಡಿಸ್ತೀವಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಆಮೇಲೆ ಅಷ್ಟರಲ್ಲಿ ನಮಗೆ ಮಳವಳ್ಳಿ ಕೂಡ ರೀಚ್ ಆದ್ವಿ. ಸೊ ಅಲ್ಲಿಂದ ಇಳ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಆಟೋ ಹೊತ್ಕೊಂಡು. ಸೊ ಅಲ್ಲಿ ಆಟೋ ಫಸ್ಟು ಬಾಡಿಗೆಗೆ ಬರ್ತಾಯಿದ್ರು. ಇವಾಗ ಯಾಕೋ ಬಾಡಿಗೆಗೆ ಬರಲ್ಲ ಅಂತಲೋ ಏನೋ ಗೊತ್ತಿಲ್ಲ, ಬಾಡಿಗೆಗೆ ಹೋಗ್ತಾ ಇರಲಿಲ್ಲ. ಸರಿ ಅಂತ ಆಟೋ ಹೊತ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಉಡುತೆರೆಗೆ. ಸೊ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಟ್ ಏನು ಮಾಡೋದಕ್ಕಾಗಲ್ಲ, ಬೇರೆ ದಾರಿ ಇಲ್ಲ, ಹೋಗಲೇಬೇಕು. ಸೊ ದರ್ಶನ ಮಾಡಲೇಬೇಕಲ್ವಾ ಮನೆ ದೇವ್ರದ್ದು. ಸೊ ಹಂಗಾಗಿ ಹೊರಟ್ವಿ. ಹೋಗಿದ ತಕ್ಷಣ ನಮಗೆ ಗಂಗೆ ಪೂಜೆನ ಮಾಡ್ಕೋಬೇಕು. ಪೂಜೆಗೆ ಕಲ್ಗಳು ಬೇಕಿತ್ತು, ಹಾಗಾಗಿ ನಾನು ಕಲ್ಗಳನ್ನ ಎತ್ಕೊಂಡ್ಬರೋದಕ್ಕೆ ಅಂತ ಹೋಗಿದ್ದೆ. ಸೊ ಯಜಮಾನರು ಮತ್ತು ಮಗಳು ಇಬ್ಬರು ಕೂಡ ಹೊಳೆ ಹತ್ರ ನಿಂತ್ಕೊಂಡು ನೋಡ್ಕೊಂಡು ಇದ್ದರು.
ಸೊ ಆಮೇಲೆ ಕಲ್ಗಳು ಎಲ್ಲ ಸಿಕ್ತು, 3 ಕಲ್ಗಳು. ಸೊ ಅದನ್ನ ಕೂಡ ಹುಡ್ಕೊಂಡು ತಗೊಬಂದು ಇಲ್ಲಿ ಮುಡುತೆರೆಗೆ ದೇವಸ್ಥಾನಕ್ಕೆ ಅಂತ ಬಂದವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಗಂಗೆ ಪೂಜೆನ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾರೆ. ಸೊ ಇದು ವಾಡಿಕೆನ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾನು ರೂಢಿ ಮಾಡ್ಕೊ ಬಂದಿದ್ದೀನಿ. ಸೊ ನಮ್ಮ ಅಮ್ಮ ಕೂಡ ಹಾಗೆ ಮಾಡ್ತಾರಂತೆ, ಹಂಗಾಗಿ ನಾನು ಕೂಡ ರೂಢಿ ಮಾಡಿಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಇಲ್ಲಿ ಪೂಜೆ ಸಾಮಾನೆಲ್ಲ ಕೂಡ ತಗೊಂಡ್ವಿ. ಸೊ ಇಲ್ಲಿ 3 ದೇವಸ್ಥಾನ ಇರೋದ್ರಿಂದ 3 ದೇವಸ್ಥಾನಕ್ಕೂ ಪೂಜೆ ಸಾಮಾನೆಲ್ಲ ತಗೊಂಡು ಇಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಅಕ್ಕಪಕ್ಕ ಯಾವುದೇ ರೀತಿಯಾದಂಥ ಒಂದು ಜ್ಯೂಸ್ ಅಂಗಡಿ ಕೂಡ ಇರಲಿಲ್ಲ. ಸೊ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಹಾಗೆ ಬಿಸಿನೀರು ಕೂಡ ಹಾಕೊಂಡಿದ್ವಿ, ಬಟ್ ಬಿಸಿನೀರನ್ನ ಜಾಸ್ತಿ ಕುಡಿಯೋದಕ್ಕೂ ಆಗಲ್ಲ ಅಲ್ಲ, ಹಂಗಾಗಿ ದೇವಸ್ಥಾನದ ಹತ್ರ ಹೊರಟ್ವಿ. ಸೊ ದೇವಸ್ಥಾನದ ಹತ್ರ ಹೋದಾಗ ಅಲ್ಲಿ ಕಬ್ಬಿನ ಜ್ಯೂಸ್ನ ಹಾಕಿದ್ರು ಯಾರೋ. ಸೊ ಅದೊಂಥರ ನಮಗೆ ಮರುಭೂಮಿನಲ್ಲಿ ಸಿಕ್ತಾಗಾಯಿತು. ಸೊ ಹಂಗಾಗಿ ಆ ಜ್ಯೂಸ್ನ ಕೂಡ ಕುಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ರಿಂದ ಬೆಳಗ್ಗೆ ತಿಂಡಿ ಕೂಡ ಇಡ್ಲಿನ ತಿಂದು ಹೋಗಿದ್ವಿ ಮನೆಯಲ್ಲೇ, ಹಾಗಾಗಿ ಅದಕ್ಕೆ ಇರಬೇಕು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿತ್ತು. ಸರಿ ಅಂತ ಅಲ್ಲಿ ಜ್ಯೂಸ್ ಕೂಡ ಕುಡ್ಕೊಂಡು ಹಾಗೆ ನನ್ನ ಮಗಳು ಕೂಡ ಕೊಡಿಸಿ ಅಲ್ಲಿಂದ ಆಮೇಲೆ ನಾವು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಸೊ ದೇವ್ರ ದರ್ಶನಕ್ಕೆ ಅಂತ ಹೋಗಿದ್ದಾಗ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಧೂಪನ ಕೊಡ್ತಾರೆ. ಸೊ ಧೂಪನ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಡೋದು. ಸೊ ಹಾಗೆ ನಾವು ಕೂಡ ಧೂಪ ಎಲ್ಲ ತಗೊಂಡು ನನ್ನ ಮಗಳು ಕೂಡ ತಗೊಂಡ್ಲು. ಅವಳಿಗೆ ಏನಕ್ಕೆ ಕೊಟ್ಟಿದ್ದಾರೆ ಇದನ್ನ ಅಂತ ಅವಳಿಗೆ ಕ್ಯೂರಿಯಾಸಿಟಿ. ಸೊ ಆಮೇಲೆ ಇಲ್ಲಿ ತೋರಿಸ್ಕೊಡ್ತೀವಿ ಬಾಪ ಅಂತ ಹೇಳಿ ಆಮೇಲೆ ಅವಳನ್ನ ಕೂಡ ಕರ್ಕೊಂಡೋಗಿ ಅಲ್ಲಿ ಧೂಪ ಕೂಡ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಮೆಟ್ಲನ್ನ ಹತ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಧೂಪ ಹಾಕಿ ದೇವಸ್ಥಾನಕ್ಕೆ ಹೊರಡ್ಬೇಕಾದ್ರೆ ಅಲ್ಲೇ ಎಂಟ್ರೆನ್ಸ್ನಲ್ಲಿ ವಯಸ್ಸಾಗಿರುವಂಥ ಅಜ್ಜಿ ಅಂದರು ಕೂತಿರ್ತಾರೆ. ಸೊ ಅವ್ರುಗಳಿಗೆ ನನ್ನ ಮಗಳ ಕೈಯಲ್ಲಿ ಕಾಸು ಕೊಡಿಸಿದ್ರು. ಬಟ್ ದೇವಸ್ಥಾನದಿಂದ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಅಜ್ಜಿ ಕೂತಿದ್ರು. ಸೊ ಅವ್ರಿಗೆ ಚೇಂಜ್ ಇರಲಿಲ್ಲ ಅಂದ್ಕೊಂಡು ಸುಮ್ಮನೆ ಬರ್ತಿದ್ವಿ. ಗೊತ್ತಿಲ್ಲ ನನ್ನ ಮಗಳಿಗೆ ಏನು ಅನಿಸ್ತೋ ಅವ್ರ ಅಪ್ಪಂಗೂ ಏನು ಅನಿಸ್ತೋ. ಸೊ ಆಮೇಲೆ ಹೋಗಿ ಚೇಂಜ್ನ ಹುಡಿಕೊಂಡು ಕೊಟ್ಬಿಟ್ಟು ಆಮೇಲೆ ಬಂದಳು. ಸೊ ಅದೊಂಥರ ನನಗೆ ಖುಷಿ ಆಯಿತು. ಸೊ ಎಂಟ್ರೆನ್ಸ್ನಲ್ಲಿ ಹೋಗ್ಬೇಕಾದ್ರೆ ಕಾಲಭೈರವೇಶ್ವರನ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಕಡ್ಬುಡಯ್ಯ ಕೂಡ ಸಿಕ್ಕಿದ್ರು. ಸೊ ಅವ್ರ ಹತ್ರ ಕೂಡ ಹೊಡಿಸಿ ನನ್ನ ಮಗಳಿಗೆ ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ 3 ಜನ ಕಪಲ್ಸ್ಗಳು ಕೂತ್ಕೊಂಡಿದ್ರು. ಸೊ ಅದನ್ನ ನೋಡಿ ನನಗೊಂಥರ ಖುಷಿ ಆಯಿತು. ದೇವಸ್ಥಾನದಲ್ಲಿ ಇವಾಗ ರೀಸೆಂಟಾಗಿ ಜಾತ್ರೆ ನಡೆದಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಹಂಗಾಗಿ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಯಾವುದೇ ರೀತಿಯಾದ ಫೋಟೋಸ್ ಆಗಲಿ ವೀಡಿಯೋಸ್ಗಳಾಗಲಿ ತೆಗಿಯೋ ಹಾಗಿಲ್ಲ. ಸೊ ಹಂಗಾಗಿ ನಾನು ಯಾವುದೇ ರೀತಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತಗೊಂಡಿಲ್ಲ. ಸೊ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡಿದ್ದಾದಮೇಲೆ ಹಾಗೆ ಅಲ್ಲಿ ಪ್ರಸಾದ ಕೂಡ ಇಟ್ಟಿದ್ರು. ಸೊ ಅದನ್ನು ಕೂಡ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ. ಸೊ ಅಲ್ಲಿ ಕೂಡ ಹೋಗ್ಬೇಕಾದ್ರೆ ಇಲ್ಲಿ ಮಂಕಿ ನೀರು ಕುಡಿತಿತ್ತು ಕೊಳಾಯಿನಲ್ಲಿ. ಸೊ ಎಷ್ಟು ಇಂಟೆಲಿಜೆಂಟ್ ಅಲ್ವಾ ಇದು ಅಂತ ಅನಿಸ್ತು, ಹಂಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹಂಗೆ ಮುಂದೆ ಹೋಗ್ಬೇಕಾದ್ರೆ ಇಲ್ಲೂ ಕೂಡ ಕೋತಿಗಳು ಕೂತ್ಕೊಂಡು ಏನ್ಗಳನ್ನ ಹಿಡ್ಕೊತಾ ಇದ್ರು. ಸೊ ಅದೆಲ್ಲ ನೋಡಿ ಖುಷಿ ಆಯಿತು, ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ಸೊ ಹಂಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಅಲ್ವಾ. ಸೊ ಹಂಗಾಗಿ ಹೊರಡ್ಬೇಕಾದ್ರೆ ಸ್ಲಿಪ್ಪರ್ನ ದೇವಸ್ಥಾನದ ಹತ್ರ ಕೆಳಗಡೆನೆ ಬಿಟ್ಟಿದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿದ್ರಿಂದ ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಸೊ ಬೆಟ್ಟಮಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಅಂತ ಹೊರಟಿದ್ದಾಗ ಬೆಟ್ಟಳ್ಳಿ ಮಾರಮ್ಮ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಕಾಣಿಸ್ತಾ ಇದ್ಲು, ಅಷ್ಟು ಬಿಸಿಲಿತ್ತು, ಅಯ್ಯಪ್ಪ ಅಂತ ಅನಿಸ್ತು. ಪಾಪ ನಮ್ಮ ಯಜಮಾನ್ರು ಮಗಳನ್ನ ಕೂಡ ಕೆಳಗಡೆಗೆ ಬಿಡೋಕ್ಕಾಗದೆ ನಾವು ಕೂಡ ನೋಡ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಅವಳನ್ನ ಕೆಳಗಡೆ ಬಿಡೋದಕ್ಕೂ ಆಗಲ್ಲ ಅಲ್ವಾ, ಹಾಗಾಗಿ ಅವಳನ್ನ ಎತ್ಕೊಂಡೇ ನಡ್ಕೊಂಡು ಬಂದರು. ಪಾಪ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಕೆಳಗಡೆ ಅಂತೂ ಮಣ್ಣು ಒಳ್ಳೆ ಬೆಂಕಿ ಮೇಲೆ ಕಾಲು ಇಟ್ಟಂಗೆ ಆಗ್ತಿತ್ತು, ಅಷ್ಟು ಬಿಸಿಲಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬರೋದು ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಹಾಗೆ ನಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆಗಡೆ ಸುಮಾರಷ್ಟು ಕೋತಿಗಳು ಇತ್ತು. ಸೊ ಅವಕ್ಕೆ ಬಾಳೆಹಣ್ಣು ಏನಾದರೂ ಕೊಡೋಣ ಅಂತ ಅಂದ್ಕೊಂಡು ನೋಡ್ತಿದ್ದೆ. ಬಟ್ ಅವರ ಮಂಕಿಗಳು ಕಚ್ಚೋ ಥರ ನೋಡ್ತಾ ಇದ್ರಿಂದ ಸ್ವಲ್ಪ ಭಯ ಆಗಿ ಏನೂ ಕೂಡ ಕೊಡಲಿಲ್ಲ ಅವರಿಗೆ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೊರಟೋದ್ವಿ. ಸೊ ಹಾಗೆ ಅಷ್ಟರಲ್ಲಿ ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನ ಕೂಡ ಸಿಕ್ತು. ಸೊ ಒಳಗಡೆ ಹೋಗಿ ಅಲ್ಲಿ ಕುಂಕುಮಾರ್ಚನೆಗೂ ಕೂಡ ಕೊಟ್ಟು ದರ್ಶನ ಕೂಡ ಮುಗಿಸ್ಕೊಂಡ್ವಿ. ಸೊ ಸ್ವಲ್ಪನೇ ಫ್ರೀ ಇತ್ತು, ಅಷ್ಟೊಂದೇನು ರಶ್ ಇರಲಿಲ್ಲ, ಹಂಗಾಗಿ ದರ್ಶನ ಅಂತೂ ನೀಟಾಗಿ ಆಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಾಳೆಹಣ್ಣು ಕೂಡ ಇತ್ತು ಅಲ್ವಾ. ಸೊ ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಸಮಾಧಾನ ಆದಮೇಲೆ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನ್ನ ಮಗಳು ಬೊಟ್ಟೆನಮ್ಮ ಈ ಥರ ಇಟ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡು ಅವಳು ಸ್ವಲ್ಪ ಅಳಿಸೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಸರಿ ಮಾಡಿಸ್ಕೊತಿದ್ಲು. ಸೊ ಕ್ಯಾಮ್ರಾ ಆನ್ ಮಾಡೋದೇ ಕಾಯ್ತಾ ಇದ್ಲು ಅಂತ ಅಂದ್ಕೊಂಡು ನಕ್ಕೊಂಡು ಕೂತ್ಕೊಂಡಿದ್ವಿ. ಸೊ ಅದೆಲ್ಲ ಮುಗಿದ ಮೇಲೆ ಆಚೆ ಬಂದು ನನ್ನ ಮಗಳಿಗೆ ಐಸ್ ಕೂಡ ಕೊಡಿಸಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದ್ರಿಂದ ಅಲ್ಲಿ ಕಲ್ಲಂಗಡಿ ಹಣ್ಣು ಬಿಟ್ಟರೆ ಬೇರೆ ಏನೂ ಸಿಗ್ತಿರ್ಲಿಲ್ಲ. ಆ್ಯಂಡ್ ಚುರುಮುರಿ ಒಂದು ಸಿಗ್ತಾಯಿತ್ತು. ಸೊ ಚುರುಮುರಿ ಏನು ಬೇಡ ಅಂತ ಅಂದ್ಕೊಂಡು ಕಲ್ಲಂಗಡಿ ತೊಗೊಂಡು ಕಲ್ಲಂಗಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಮನೆ ಕಡೆಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಸೊ ನಾವಿವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಿತ್ತು. ಸೊ ಅಲ್ಲಿ ಒಂದೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಏನೋ ಸಿಮೆಂಟ್ ವರ್ಕ್ ನಡೀತಾ ಇದೆ ಅನ್ನೋ ಕಾರಣ ಅದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಏನೂ ಸಿಕ್ಕಿಲ್ಲ ಅಲ್ಲಿ ತಿನ್ನೋದಕ್ಕೆ ಅಂತ. ಸೊ ಲಾಸ್ಟಿಗೆ ಎಳ್ನೀರು ಒಂದು ಸಿಕ್ತು. ಸೊ ಎಳ್ನೀರು ಕೂಡ ಕುಡ್ಕೊಂಡು ಅಲ್ಲಿಂದ ಸ್ವಲ್ಪ ಸಮಾಧಾನ ಆಮೇಲೆ ಮನೆ ಕಡೆಗೆ
ಹೋಗೋಣ ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಹೋಗೋ ಮಧ್ಯದಲ್ಲಿ ನನ್ನ ಮಗಳಿಗೆ ಅಲ್ಲೂ ಕೂಡ ಟಾಯ್ಸ್ ಕೇಳ್ತಾ ಇದ್ಲು. ಸೊ ಅವ್ರ ಪಪ್ಪನ್ನ ಏನಾದರೂ ಟಾಯ್ಸ್ ಬೇಕು ಪಪ್ಪ ಅಂತ. ಸೊ ಏನು ಚೆನ್ನಾಗಿದೆ ಅಂತ ನೋಡಿಕೊಂಡು ಆಮೇಲೆ ಅಲ್ಲಿಂದ ಅವಳಿಗೆ ಒಂದು ಡಾಲ್ ಕೂಡ ಕೊಡಿಸಿ, ಹಾಗೆ ಒಂದು ಎತ್ತಿನ ಗಾಡಿ ಥರ ಇತ್ತು. ಸೊ ಅದನ್ನು ಕೂಡ ಕೊಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಬಸ್ ಹತ್ತೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಾದ ಬಸ್ ಇರಲಿಲ್ಲ, ಆಟೋ ಒಂದೇ ಸಿಕ್ಕಿದ್ದು. ಸೊ ಹಂಗಾಗಿ ಅದನ್ನೇ ಕೂಡ ಹತ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಬಂದಿದ್ದು ಮಳವಳ್ಳಿಗೆ. ಮಳವಳ್ಳಿನಲ್ಲಂತೂ ಕಾಲಿಕ್ಕಕ್ಕೂ ಎಡೆ ಇಲ್ಲ, ಅಷ್ಟು ಬಸ್ಗಳು ರಶ್ ಇತ್ತು. ಸೊ ಇಲ್ಲೇ ವೇಟ್ ಮಾಡ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹಲ್ಗೂರ್ಗೆ ಒಂದು ಬಸ್ ಇತ್ತು. ಸೊ ಆ ಬಸ್ ಹತ್ಕೊಂಡು ಮತ್ತೆ ಹಲ್ಗೂರ್ಗೆ ಅಂತ ಹೊರಟ್ವಿ. ಒಂದು ಹುಡುಗ ಏನೋ ಜೋಕ್ ನೋಡಿಕೊಂಡು ಸಿಕ್ಕಾಬಿಟ್ಟೆ ನಗ್ತಿದ್ದ. ಮಕ್ಕಳಿಗೆ ಫೋನ್ ಒಂದಿದ್ರೆ ಬೇರೆ ಏನು ಬೇಡನೇ ಅಂತ ಅನ್ಸುತ್ತೆ. ಸೊ ಅಷ್ಟೊಂದು ನಗ್ತಿದ್ದ ಹುಡುಗ. ಸೊ ಅಲ್ಲಿಂದ ಹಲ್ಗೂರ್ಗೆ ಹೋದ್ವಿ. ಸೊ ಹಲ್ಗೂರ್ನಲ್ಲಿ ಇಳ್ಕೊಂಡಾದ್ಮೇಲೆ ಸಿಕ್ಕಾಪಟ್ಟೆ ತಲೆನೋವ್ತಿತ್ತು. ಸೊ ಒಂದು ಟೀ ಕುಡಿಯೋಣ ಅಂತ ಅಂದ್ಕೊಂಡು ಹೋಗಿ ಟೀ ಕೂಡ ಕುಡಿದ್ವಿ. ಸೊ ಟೀ ಕುಡ್ದಾದ್ಮೇಲೆ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಅಲ್ಲೂ ಕೂಡ ಅದೇ ಕತೆ, ಮಳವಳ್ಳಿನಲ್ಲಿ ಏನು ಕತೆ ಇದೋ ಅಷ್ಟೇನೆ, ಸಿಕ್ಕಾಪಟ್ಟೆ ರಶ್ ಇದ್ರು. ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ವೇಟ್ ಮಾಡಿ ಕೊನೆಗೂ ಒಂದು ಬಸ್ ಸಿಕ್ತು, ನಾನ್ ಸ್ಟಾಪ್ ಬಸ್ಸು. ಸೊ ಅದನ್ನು ಹತ್ಕೊಂಡು ಬೆಂಗಳೂರು ಕಡೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ.